ನೋಡಿ, ಬೆಂಗಳೂರಿನ ನಂದಿ ಲೇಔಟ್ ಪ್ಲಾಸ್ಟಿಕ್ ಗೋಡೌನಲ್ಲಿ ಅಗ್ನಿ ಅವಘಡ. ಈಗ ಗೋಡೌನ್ ಮಾಲೀಕರು ಮತ್ತು ಅಕ್ಕಪಕ್ಕದ ಮನೆಯವರ ನಡುವೆ ಗಲಾಟೆ. ಯಾಕೆ ಅಂದರೆ ಬೆಂಕಿಯಿಂದ ನಮ್ಮ ಬಿಲ್ಡಿಂಗ್ಗಳಿಗೂ ಹಾನಿಯಾಗಿದೆ, ಹಾಗಾಗಿ ಅದನ್ನು ರಿಪೇರಿ ಮಾಡಿಸ್ಕೊಡ್ಬೇಕು. ಈಗ PGಗೆ ಹಾನಿಯಾಗಿದೆ, ಇನ್ಯಾವುದೋ ಬಿಲ್ಡಿಂಗ್ ಆಗಿದೆ, ಹಾಗಾಗಿ ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ ಗಲಾಟೆ ಕೂಡ ನಡೆದಿದೆ. ನೋಡಿ, ಮೂರು ಜನ ಈಚೆ ಬಂದಿದ್ದಾರೆ. ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇವಾಗ ನಿಜ ಗೋಡೌನ್ಗೆ ಬೆಂಕಿ ಬಿದ್ದ ಮೇಲೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೆ ಹಾನಿ ಆದರೆ ಗೋಡೌನ್ ಮಾಲೀಕರು ಅದನ್ನು ರಿಪೇರಿ ಮಾಡಿಸ್ಕೊಡ್ಬೇಕಾಗುತ್ತೆ, ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಸೊ ಈಗ ಗಲಾಟೆ ಏನಾಯಿತು? ಪೊಲೀಸರು ಬಂದ್ರ, ಮಧ್ಯಪ್ರವೇಶ ಮಾಡಿದ್ರ, ಏನಿದೆ ಇದ್ರ ಬಗ್ಗೆ ಮಾಹಿತಿ ಅಂತ? ಅರವಿಂದ್, ನಿನ್ನೆ ರಾತ್ರಿ 12:30 ಸುಮಾರಿಗೆ ಇಲ್ಲಿ ಗೋಡೌನ್ ಏನಿದೆ, ಗೋಡೌನ್ಗೆ ಬೆಂಕಿ ಬೀಳುತ್ತೆ. ಇದು ನೇಮ್ ಪ್ಲೇಟ್ ಗಳನ್ನ ಮಾಡುವಂತ ಗೋಡೌನ್ ಅಲ್ಲಿ ಕೆಲಸ ಮಾಡ್ತಿದ್ರು. ನಿನ್ನೆ ಬೆಂಕಿ ಬಿದ್ದ ತಕ್ಷಣಕ್ಕೆ ಅಲ್ಲಿದ್ದಂತ ಕಾರ್ಮಿಕರು 3 ಜನ ಅಲ್ಲಿಂದ ಓಡಾಡ್ತಾರೆ. ಅದಾದ ನಂತರ ಅಲ್ಲಿ ನಿಂತಿದ್ದಂತ ಕಾರ್ ಆಗಿರ್ಬೋದು, ಬೈಕು ಎಲ್ಲವೂ ಕೂಡ ಸುಟ್ಟು ಕರಕಲಾಗ್ತವೆ. ಹಂಗೆ ಬೆಂಕಿ ಕೆನಾಲ್ಗೆ ವ್ಯಾಪಿಸಿ ಪಕ್ಕದಲ್ಲಿದ್ದಂತ PG ಏನಿತ್ತು, PGಗೂ ದೊಡ್ಡ ಮಟ್ಟದಲ್ಲಿ ಬೆಂಕಿ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ PGಯಲ್ಲಿ ಇದ್ದಂತ ಸುಮಾರು 50ಕ್ಕೂ ಹೆಚ್ಚು ಜನ ಯುವತಿಯರು ಫಸ್ಟ್ ಫ್ಲೋರ್ ಇಂದ ಜಿಗಿದಿರುವಂತದ್ದು. ಇನ್ನೊಂದಷ್ಟು ಜನ ಗೇಟ್ ಇಂದ ಕೆಳಗಡೆ ಜಿಗಿದು, ಇನ್ನೊಂದಷ್ಟು ಜನ ಪಕ್ಕದ ಮನೆಗಳಿಂದಲೂ ಕೂಡ ಜಿಗಿದು ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಾಗಿ ಬಂದಿರುವಂತದ್ದು. ಸದ್ಯಕ್ಕೆ PG ಏನಿದೆ, PG ಕೂಡ ಸಂಪೂರ್ಣವಾಗಿ ಸುತ್ತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ PG ಓನರ್ ಏನಿದ್ದಾರೆ ಅವರು ಮಾಲೀಕರ ಮೇಲೆ ಗಲಾಟೆ ಮಾಡ್ತಾ ಇರುವಂತದ್ದು. ಮಾಲೀಕರು ಕೂಡ ನಾನೇನು ಅಕ್ರಮವಾಗಿ ಈ ವ್ಯವಹಾರ ಮಾಡ್ತಾ ಇರ್ಲಿಲ್ಲ, ಹಾಗಾಗಿ ಕಾನೂನು ಪ್ರಕಾರ ಹೋಗಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಕೂಡ PG ಮಾಲೀಕರಾಗಿರ್ಬೋದು, ಅಕ್ಕ ಎದುರುಗಡೆ ಮನೆಗಳು ಗೇಟ್ಗಳೆಲ್ಲ ಸುತ್ತೋಗಿದ್ರು, ಅವರೆಲ್ಲ ಕೂಡ ಇತ್ತು. ಇವತ್ತು ಮಾಲೀಕರ ಮೇಲೆ ಗಲಾಟೆ ಮಾಡುವಂತ ಸಂದರ್ಭ ಈಗ ನಡೀತಾ ಇರುವಂತದ್ದು. ಹೊಯ್ಸಳ ಪೊಲೀಸರು ಕೂಡ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವ್ರು ಕೇಳಿದ್ರು ನ್ಯಾಯ ಇದೆ, ಅಕ್ಕಪಕ್ಕದ ಬಿಲ್ಡಿಂಗ್ ಅವರು ಯಾರ್ದೋ ತಪ್ಪಿಗೆ ನಮಗೆ ಯಾಕೆ ತೊಂದರೆ, ಸರಿ ಮಾಡಿಸ್ಕೊಡಿ ಅಂತ ಮಾಡಿಸ್ಕೊಡ್ಬೇಕೀಗ. ಅದ್ರದ್ದು ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರೆ ಆ ಪ್ಲಾಸ್ಟಿಕ್ ಗೋಡೌನ್ ಮಾಲೀಕರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಲ್ವಾ? ಅದನ್ನೆಲ್ಲ ಮಾಡ್ಕೋತಾರೆ. ಇದನ್ನು ಮಾಡಿಸ್ಕೊಡ್ಬೇಕು, ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇನೆ.